ನಮಸ್ಕಾರ ಫ್ರೆಂಡ್ಸ್, ನಾನೀಗ ಒಂದು ಕಂಪ್ನಿಯಲ್ಲಿ ಬಂದಿದ್ದೀನಿ. ಇಲ್ಲಿ ಪೂರ ಎಕ್ಸ್ಪೋರ್ಟ್ ಆಗುತ್ತೆ ಮಟೀರಿಯಲ್, ಇಲ್ಲಿಂದ ಬೇರೆ ಕಂಟ್ರಿಗೆಲ್ಲ ಎಕ್ಸ್ಪೋರ್ಟ್ ಆಗುತ್ತೆ. ನೀವು ಫ್ಯಾಕ್ಟ್ರಿಯಲ್ಲಿ ಬಂದಾಗ ನಿಮಗೆ ಈ ಥರ ಒಂದು ವೇಳೆ ನೋಡಿ, ಹಿಂದೆ ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಇದಕ್ಕೆ ಕಂಟೈನರ್ ಅನ್ನೋದು, ಈಗ ನೀವು ತೋರಿಸಿದಿಲ್ಲ ಕಂಟೈನರ್ ಅಂತ ಹೇಳಿ, ನಾನು ನಿಮಗೆ ಮತ್ತೊಂದು ತೋರಿಸ್ತೀನಿ. ಇಲ್ಲೆಲ್ಲ ನೀವು ಬ್ಯಾಕ್ ಸೈಡಲ್ಲಿ ನೋಡಿದ್ರೆ ನಿಮಗೆ ಎಲ್ಲ ಕಂಟೈನರೇ ಕಾಣುತ್ತೆ. ನಿಮಗೆ ಇಲ್ಲಿ ಯಾವುದು ಟ್ರಕ್ ಕಾಣಲ್ಲ. ಜನರಲ್ ಏನಾಗುತ್ತೆ, ನಿಮಗೆ ಬೇರೆ ಕಂಟ್ರಿಗೆಲ್ಲ ಕಳ್ಸೋದಿರುತ್ತೆ ಅಲ್ಲ, ಆ ಒಂದು ಕಂಡೀಷನಲ್ಲಿ ಈ ಥರದ್ದು ಕಂಟೈನರ್ ಎಲ್ಲ ಲೋಡ್ ಆಗುತ್ತೆ. ಇಲ್ಲಿ ಇಂಡಿಯಾದಲ್ಲೆಲ್ಲ ರೋಡ್ ಮೇಲೆ ಯಾವ ಥರ ಒಂದು ಲಾರಿ ಎಲ್ಲ ಹೋಗುತ್ತೆ ಅಲ್ಲ, ಆ ಥರದ್ದೆಲ್ಲ ಬರಲ್ಲ. ಇಲ್ಲಿ ಈ ಥರ ಕಂಟೈನರೇ ಇದು ಆಗೋದು, ಲೋಡ್ ಆಗೋದು. ಈಗ ನಾನು ಈ ಒಂದು ಫ್ಯಾಕ್ಟ್ರಿಯಲ್ಲಿ ಈಗ ನಾನು ಒಂದು ಸೆಕೆಂಡ್ ಕ್ವಾಲಿಟಿ ಮತ್ತು ಒನ್ ಟೈಮ್ ಪ್ರೀಮಿಯಮ್ ಅಂತೇಳಿ ಸಿಗುತ್ತೆ ಅವ್ರ ಹತ್ರ. ಬಾಕ್ಸಸ್ ಓಪನ್ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ನಿಮಗೆ ಒಂದು ವೇಳೆ ಒಂದು ಒಳ್ಳೆ ಎಕ್ಸ್ಪೋರ್ಟ್ ಕ್ವಾಲಿಟಿಯಲ್ಲಿ ಸೆಕೆಂಡ್ ಗ್ರೇಡಲ್ಲೂ ಸಹ ನೀವು ತೊಗೊಂಡ್ರೆ ನಿಮಗೆ ಇಂಡಿಯನ್ ಕ್ವಾಲಿಟಿಯಲ್ಲಿ ಪ್ರೀಮಿಯಮಲ್ಲಿ ಸಿಗುತ್ತೆ ಅಲ್ಲ, ಆ ಥರದ ಒಳ್ಳೆ ಕ್ವಾಲಿಟಿಯಲ್ಲಿ ಮತ್ತು ಒಳ್ಳೆ ಥಿಕ್ನೆಸ್ಸಲ್ಲಿ ನಿಮಗೆ ನಾನು ಬಾಕ್ಸಲ್ಲಿ ಓಪನ್ ಮಾಡಿ ತೋರಿಸ್ತೀನಿ. ನಿಮಗೆ ಒಂದು ಒಳ್ಳೆ ಕ್ವಾಲಿಟಿಯಲ್ಲಿ ಸಿಗುತ್ತೆ. ಇಲ್ಲಿ ನಾನು ತುಂಬ ವರ್ಷದಿಂದ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಎಕ್ಸ್ಪೋರ್ಟ್ ಕ್ವಾಲಿಟಿಯಲ್ಲಿ. ಈಗ ನಾನು ನಿಮಗೆ ಬಾಕ್ಸ್ ಎಲ್ಲ ಓಪನ್ ಮಾಡಿ ತೋರಿಸ್ತೀನಿ. ಈಗ ಬಾಕ್ಸಸ್ ಎಲ್ಲ ನಾನು ನಿಮ್ಗೆ ಏನು ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ಈಗ ಎಕ್ಸ್ಪೋರ್ಟ್ ಆಗೋ ಸಲುವಾಗಿ ರೆಡಿ ಮಾಡಿರೋ ಮಟೀರಿಯಲ್ ಇದೆಯಲ್ಲ. ಈ ಒಂದು ಕಂಪ್ನಿಯಲ್ಲಿ ಸ್ಪೆಷಲ್ ಏನಿದೆಯಲ್ಲ, ಯುರೋಪಿಯನ್ ಕಂಟ್ರೀಸ್ ಸಲುವಾಗಿ ಮತ್ತು ಗಲ್ಫ್ ಕಂಟ್ರೀಸ್ ಸಲುವಾಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದು. ಡೌಟೇ ಇಲ್ಲ ನೋಡಿ. ಏನಾಗುತ್ತೆ, ಯುರೋಪಿಯನ್ ಕಂಟ್ರಿ ಅಥವಾ ಗಲ್ಫ್ ಕಂಟ್ರೀಸ್ ಸಲುವಾಗಿ ಮಟೀರಿಯಲ್ ಮಾಡುವಾಗ ಪ್ರತಿಯೊಂದು ಕಂಪನಿ ಏನಾಗುತ್ತೆ, ಪ್ರತಿಯೊಂದು ಕಂಟ್ರಿದೊಂದು ನಾರ್ಮ್ಸ್ ಇರುತ್ತೆ. ಸೊ ಅಕಾರ್ಡಿಂಗ್ ಟು ದೇರ್ ನಾರ್ಮ್ಸ್, ಅಕಾರ್ಡಿಂಗ್ ಟು ದೇರ್ ಕ್ವಾಲಿಟಿ ಪ್ರೊಡಕ್ಷನ್ ಮಾಡಬೇಕಾಗುತ್ತೆ. ಡೌಟೇ ಇಲ್ಲ. ಒಂದು ವೇಳೆ ನಾವು ಎಕ್ಸ್ಪೋರ್ಟ್ ಸಲುವಾಗಿ ಏನು ಕ್ವಾಲಿಟಿ ಬರುತ್ತೆ ಅಲ್ಲ, ಒಳ್ಳೆ ಕ್ವಾಲಿಟಿಯಲ್ಲಿ ಇದೆಲ್ಲ ಮಾಡಬೇಕಾಗುತ್ತೆ. ಈಗ ನಾವು ಒಂದು ವೇಳೆ ಇಂಡಿಯನ್ ಕ್ವಾಲಿಟಿ ಜೊತೆ ಕಂಪೇರ್ ಮಾಡಿದಾಗ ಯಾವ ಥರ ಡಿಫ್ರೆನ್ಸ್ ಬರುತ್ತೆ ನಾನು ಅದನ್ನು ನಿಮಗೆ ತೋರಿಸ್ತೀನಿ. ಇದು ನಿಮಗೆ ಬಾಕ್ಸ್ ಓಪನ್ ಮಾಡಿ ತೋರಿಸಿರೋದು ಪ್ರೀಮಿಯಮ್ ಕ್ವಾಲಿಟಿದು, ಒನ್ ಟೈಮ್ ಪ್ರೀಮಿಯಮ್ ಅಂಥೇಳಿ. ಒನ್ ಟೈಮ್ ಅಂದರೆ ಒಂದು ಕಂಟ್ರಿ ಸಲುವಾಗಿ ಮಟೀರಿಯಲ್ ಮಾಡಿದ್ಮೇಲೆ ಆ ಕ್ಲೈಂಟು ತುಂಬ ದಿವಸ ಮಟೀರಿಯಲ್ ಲಿಫ್ಟ್ ಮಾಡಿಲ್ಲ ಅಂತಂದರೆ ಕಂಪ್ನಿ ಏನು ಮಾಡ್ತಾರೆ, ಸರ್ಟನ್ ಡಿಸೈನ್ಸ್ಗಳೇನಲ್ಲ ಅವರು ಒನ್ ಟೈಮ್ ಅಂತೇಳಿ ಸೇಲ್ ಮಾಡೋದು. ಅಂದರೆ ಒಂದೇ ಸರಿ ಡಿಸೈನ್ ಸಿಗೋದು ಮತ್ತು ಸಿಗೋದಿಲ್ಲ, ಮತ್ತು ಒಂದೇ ಸರಿ ಪ್ರೈಸ್ ಸಿಗೋದು. ಈಗ ನಾನು ಕ್ವಾಲಿಟಿ ಬಗ್ಗೆ ಮಾತಾಡಿದೆ ನೋಡಿ. ಇನ್ ಬಿಟ್ವೀನ್ ಟೈಲಲ್ಲಿ ನಿಮಗೆ ಈ ಥರ ಪೇಪರ್ ಶೀಟ್ ಕಾಣ್ತಾ ಇದೆ. ಈವೊಂದು ಇದು ಟೈಲ್ ಏನಿದೆಯಲ್ಲ ಮ್ಯಾಟ್ ಫಿನಿಷಲ್ಲಿದೆ. ಈ ಥರ ಲೇಯರು, ಈ ಥರ ಪೇಪರು ಇನ್ ಬಿಟ್ವೀನಲ್ಲಿ ಹಾಕೋದು ರೀಸನ್ ಏನಂತಂದರೆ ಸರ್ಫೇಸ್ ಮೇಲೆ ಯಾವುದೇ ಥರದ್ದು ಸ್ಕ್ರ್ಯಾಚಸ್ ಬರಬಾರ್ದು ಅಂಥೇಳಿ. ಮ್ಯಾಟ್ ಫಿನಿಷಲ್ಲಿ ಸರ್ಫೇಸಲ್ಲಿ ಸ್ಕ್ರ್ಯಾಚಸ್ ಬರೋದ್ರ ತುಂಬ ಕಡಿಮೆ ಚಾನ್ಸಸ್ಸು. ಆದಾಗ್ಯೂ ಸಹ ಯಾವುದೇ ಥರದ್ದು ರಿಸ್ಕ್ ತೊಗೊಳ್ಳಲ್ಲ ಕಂಪನಿ. ಯಾಕಂದರೆ ಏನಾಗುತ್ತೆ, ಎಕ್ಸ್ಪೋರ್ಟ್ ಮಾಡಿದ್ಮೇಲೆ ಒಂದು ವೇಳೆ ಅಲ್ಲಿ ಹೋದ್ಮೇಲೆ ಅವರು ರಿಜೆಕ್ಟ್ ಮಾಡಿದ್ರೆ ಅಂದ್ಕೊಳ್ಳಿ, ಒಂದು ವೇಳೆ ಕಂಟೈನರನ್ನು ರಿಟರ್ನ್ ತರೋದು ಅದೆಲ್ಲ ಡಿಫಿಕಲ್ಟು. ಅಥವಾ ಅಲ್ಲೇ ಒಂದು ವೇಳೆ ಪೋರ್ಟ್ ಮೇಲಿದ್ದರೆ ಡ್ಯಾಮ್ರೇಜರಿಗೆಲ್ಲ ಹಚ್ಚಬೇಕಾಗುತ್ತೆ. ಸೊ ಇವ್ರೇನು ಮಾಡ್ತಾರೆ ಅಂತಂದರೆ ಬಿಫೋರ್ ಡಿಸ್ಪ್ಯಾಚು ಟೋಟಲಿ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿಬಿಟ್ಟು ಸ್ಯಾಟಿಸ್ಫ್ಯಾಕ್ಷನ್ದಾಗ ಮಾತ್ರ ಇವರೆಲ್ಲ ಏನಾಗೋದು ಲೋಡಿಂಗ್ ಆಗೋದು. ಸಿ ಅಂತೇನು ತೋರಿಸ್ತಾ ಇದ್ದೀನಲ್ಲ, ದಿಸ್ ಇಂಡಿಕೇಟ್ಸ್ ಏನಂತಂದರೆ ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಅಂಥೇಳಿ. ಈಗ ನಾನು ಟಚ್ ಆ್ಯಂಡ್ ಫೀಲ್ ಮಾಡಿ ನನ್ನ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲ್ಲ. ಬಟ್ ನಾನು ಒಂದು ವೇಳೆ ಕ್ವಾಲಿಟಿ, ಸರ್ಫೇಸ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ ಗ್ಲೇಸ್ ಅಂತಂತೀವಿ ನಾವು. ಸರ್ಫೇಸ್ ಮೇಲೆ ಏನು ಲೇಯರ್ ಹಾಕ್ತಾರಲ್ಲ ಗ್ಲೇಸ್ ಅಂತೇಳಿ, ಅದನ್ನು ಬೇರೆ ಕ್ವಾಲಿಟಿಯಲ್ಲಿ ಯೂಸ್ ಆಗೋದು. ನಾನು ಒಂದು ವೇಳೆ ಫಿನಿಷಿಂಗ್ ಬಗ್ಗೆ ಮಾತಾಡಿದ್ರೆ, ಸರ್ಫೇಸ್ ಅಪಿಯರೆನ್ಸ್ ಬಗ್ಗೆ ಮಾತಾಡಿದ್ರೆ ಕಂಪೇರ್ ಮಾಡಿದಾಗ ನಿಮಗೆ ಒಂದು ಒಳ್ಳೆ ಫೀಲ್ ಬರುತ್ತೆ, ಒಳ್ಳೆ ಒಂದು ಫಿನಿಷಿಂಗ್ ಸಿಗುತ್ತೆ. ಈಗ ನಾನು ಹೇಳ್ತಾ ಇದ್ದೆ, ನಾನು ಎಕ್ಸ್ಪೋರ್ಟ್ ಮಾಡುವಾಗ ಯಾವುದೇ ಥರದ್ದು ನೀವು ರಿಸ್ಕ್ ತೊಗೊಳ್ಳಲ್ಲ ಅಂಥೇಳಿ. ಸರ್ಫೇಸ್ ಮೇಲೆ ಮೈನರ್ ವೇರಿಯೇಷನ್ ಇದ್ದರೂ ಸಹ ಇಮಿಡಿಯೇಟ್ ಆಗೋರು ಸೆಕೆಂಡ್ ಕ್ವಾಲಿಟಿಲಿ ಹಾಕ್ಬಿಡೋದು. ಈಗ ನಾನು ನಿಮಗೆ ಒಂದು ಸೆಕೆಂಡ್ ಕ್ವಾಲಿಟಿ ಬಾಕ್ಸಸ್ಸು ಸಹ ನಿಮಗೆ ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ಅದರಲ್ಲಿ ನಿಮಗೆ ಯಾವ ಥರದ್ದು ಪ್ರಾಬ್ಲಮ್ ಬರುತ್ತೆ, ಮತ್ತು ಒಂದು ವೇಳೆ ಈ ಕ್ವಾಲಿಟಿಯನ್ನು ನಾವು ಕಂಪೇರ್ ಮಾಡಿದಾಗ ಇಂಡಿಯನ್ ಕ್ವಾಲಿಟಿ ಜೊತೆ ಅದರಲ್ಲಿ ಏನು ಡಿಫ್ರೆನ್ಸ್ ಇರುತ್ತೆ ತೋರಿಸ್ತೀನಿ. ನೋಡಿ, STD ಅಂತಂದರೆ ಸೆಕೆಂಡ್ ಕ್ವಾಲಿಟಿ ಮಟೀರಿಯಲ್ಲು. ಇದು ಎಕ್ಸ್ಪೋರ್ಟ್ ಸಲುವಾಗಿ ಮಾಡಿದ್ದು. ನಾನು ಹೇಳ್ತಾ ಇದ್ದೆ ನಿಮಗೆ, ಮೈನರ್ ವೇರಿಯೇಷನ್ ಬಂದರೂ ಸಹ ಯಾವುದೇ ಥರದ್ದು ಕಂಪ್ನಿ ರಿಸ್ಕ್ ತೊಗೊಳ್ಳಲ್ಲ ಎಕ್ಸ್ಪೋರ್ಟಲ್ಲಿ. ಅದೇನು ಮಾಡಿಬಿಡ್ತಾರೆ ಅವರು, ಇಮಿಡಿಯೇಟಾಗಿ ಸೆಕೆಂಡ್ ಕ್ವಾಲಿಟಿಯಲ್ಲಿ ಅವರು ಹಾಕ್ಬಿಡೋದು. ಈಗ ನಾನು ಸೆಕೆಂಡ್ ಕ್ವಾಲಿಟಿ ಬಗ್ಗೆ ಮಾತಾಡಿದ್ರೆ ಏನು ಎಕ್ಸ್ಪೋರ್ಟ್ಸ್ ಒಳಗೆ ಮಾಡ್ತಾರಲ್ಲ, ಅದು ನಾನು ಕಂಪೇರ್ ಮಾಡಿದ್ರೆ ಅದು ನಿಮಗೆ ಅದರಲ್ಲಿ ಪ್ರಾಬ್ಲಮ್ ಏನಿದೆ ಗೊತ್ತೇ ಆಗಲ್ಲ. ಯಾರು ಇದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅಥವಾ ಯಾರು ಡೀಲರ್ಸ್ ತುಂಬ ವರ್ಷಗಳಿಂದ ಕೆಲಸ ಮಾಡ್ತಿದ್ದಾರೆ ಟೈಲ್ ಇಂಡಸ್ಟ್ರಿಯಲ್ಲಿ ಅಥವಾ ಟೈಲ್ ಸೇಲಲ್ಲಿ, ಅವ್ರಿಗೆ ಅಷ್ಟೇ ಇದೆಲ್ಲ ಗೊತ್ತಾಗೋದು. ಒಂದು ಕಾಮನ್ ಜನರಿಗೆ ನಾವು ಇಲ್ಲ ಇದರಲ್ಲಿ ನೀವು ಏನು ಡಿಫೆಕ್ಟ್ ಇದೆ ಹೇಳಿ ನನಗೆ ಅಂದರೆ ಅವ್ರಿಗೆ ಗೊತ್ತೇ ಆಗಲ್ಲ ಅದು. ಆ ಥರ ನಿಮಗೆ ಮೈನರ್ ವೇರಿಯೇಷನ್ಸ್ ಸಿಗುತ್ತೆ ಸೆಕೆಂಡ್ ಕ್ವಾಲಿಟಿಯಲ್ಲಿ. ನೋಡಿ, ನಿಮಗೆ ಟೈಲ್ ಮೇಲೆ ನಾನು ಮಾರ್ಕಿಂಗ್ ತೋರಿಸ್ತಾ ಇದ್ದೀನಿ. ನಾನು ಯಾವಾಗಲೂ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಮಾರ್ಕಿಂಗ್ ಅಂದರೆ ಚಾಕ್ ಮಾರ್ಕಿಂಗ್ ಏನು ಇರುತ್ತೆ ಅಲ್ಲ, ದಟ್ ಇಂಡಿಕೇಟ್ಸ್ ಇದು ಕ್ವಾಲಿಟಿ ಏನಿದೆ ಸೆಕೆಂಡ್ ಅಂಥೇಳಿ. ಸರ್ಫೇಸ್ ಮೇಲೆ ನೀವು ನೋಡಿದ್ರೆ ನಿಮಗೆ ಯಾವ ಥರದ್ದು ಕ್ರ್ಯಾಕ್ಸ್ ಎಲ್ಲ ಸಿಗಲ್ಲ ನಿಮಗೆ.
ಇಲ್ಲಿ ನಾನು ನಿಮಗೆ ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ. ಈ ಥರ ನೋಡಿ ವೈಟ್ ಸ್ಪಾಟ್ ಇದೆ, ಇಲ್ಲಿ ಡಾಟ್ ಇದೆ, ಅಥವಾ ಈ ಥರ ಒಂದು ಲೈನ್ ಇದೆ ಇಲ್ಲಿ ವೈಟ್ ಆಗಿ. ಅದು ನಾನು ಝೂಮ್ ಮಾಡ್ತಾಯಿದ್ದೀನಿ ಅಂತೇಳಿ ನಿಮಗೆ ಕಾಣ್ತಾ ಇದೆ. ಅದರ್ವೈಸ್ ನೀವು ಒಂದು ಡಿಸ್ಟೆನ್ಸಲ್ಲಿ ನೋಡಿದ್ರೆ ಇಲ್ಲಿ ಒಂದು ಬ್ಲ್ಯಾಕ್ ಸ್ಪಾಟ್ ಕಾಣ್ತಾ ಇದೆ. ಒಂದು ವೇಳೆ ಒಂದು ಡಿಸ್ಟೆನ್ಸಲ್ಲಿ ನೀವು ನಿಂತು ನೋಡಿದ್ರೆ ನಿಮಗೆ ಅದು ಗೊತ್ತೇ ಆಗಲ್ಲ ಇದ್ರ ಮೇಲೆ ಪ್ರಾಬ್ಲಮ್ ಏನಿದೆ ಅಂಥೇಳಿ. ಸೊ ನಿಮಗೆ ಒಂದು ವೇಳೆ ಕಡಿಮೆ ಬಜೆಟಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಬೇಕಂತಂದರೆ ನೀವು ಏನು ಡೌಟೇ ಇಲ್ಲ, ನೀವು ಪ್ರೀಮಿಯಂ ಕ್ವಾಲಿಟಿ ಇಲ್ಲ, ನೀವು ಸೆಕೆಂಡ್ ಕ್ವಾಲಿಟಿಯಲ್ಲೂ ಸಹ ಈ ಥರ ಎಕ್ಸ್ಪೋರ್ಟ್ ಮಟೀರಿಯಲ್ ನೀವು ತೊಗೊಂಡೋಗಿ ಏನೂ ಪ್ರಾಬ್ಲಮ್ ಬರೋಲ್ಲ ನಿಮಗೆ. ನಾನು ಹೇಳ್ತಾ ಇದ್ದೆ ಇಂಡಿಯನ್ ಕ್ವಾಲಿಟಿ ಬಗ್ಗೆ ನಾನು ಮಾತಾಡಿದ್ರೆ ಸೆಕೆಂಡಲ್ಲಿ ಸ್ವಲ್ಪ ಕಾರ್ನರ್ ಡ್ಯಾಮೇಜ್ ಬರೋ ಚಾನ್ಸ್ ಇರುತ್ತೆ, ಸರ್ಫೇಸ್ ಮೇಲೆ ಚಿಪ್ಪಿಂಗ್ ಇರೋ ಚಾನ್ಸ್ ಇರುತ್ತೆ. ಬಟ್ ಇದರಲ್ಲಿ ಯಾವ ಥರದ್ದು ಡ್ಯಾಮೇಜ್ ಇರೋಲ್ಲ. ನಿಮಗೆ ಎಲ್ಲೋ ಒಂದು ಕಡೆ ಮೈನರ್ ಪಿನ್ ಹೋಲ್ಸ್ ಅಥವಾ ಸ್ಪಾಟ್ ನಾನು ಅನ್ಬೋದು. ಈ ಥರ ನಾನು ವಾಪಸ್ ತೋರಿಸ್ತೀನಿ ನಿಮಗೆ. ಈ ಥರ ವೈಟ್ ಅಥವಾ ಬ್ಲ್ಯಾಕ್ ಸ್ಪಾಟ್ ಅಷ್ಟೇ ಸಿಗೋದು. ಅದರ್ವೈಸ್ ನಿಮಗೆ ನೀವು ಡಿಸ್ಟೆನ್ಸಲ್ಲಿ ನೋಡಿದಾಗ ನಿಮಗೆ ತುಂಬ ವೇರಿಯೇಷನ್ ಇದೆ, ಆ ಥರ ನಿಮ್ಗೆ ಏನೂ ಕಾಣಿಸಲ್ಲ. ಸೊ ನಿಮಗೆ ಒಂದು ವೇಳೆ ಕ್ವಾಂಟಿಟಿ ದೊಡ್ಡದಿದ್ದರೆ ನಿಮಗೆ ಈ ಥರ ಮಾರ್ಬಿಯಿಂದ ನೀವು ಪರ್ಚೇಸ್ ಮಾಡ್ಬೋದು.